ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನ್ಮಯ್ ಸ್ಟಿಚ್ ಆ್ಯಂಡ್ ಸ್ಟೈಲ್. ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಈ ಡ್ರೆಸ್ದು ನರಿಗೆ ಲಂಗನ ಹುಕ್ಕಿಟ್ಟು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ ವೇರ್ ಮಾಡಿದಾಗ. ಇದೇ ಡ್ರೆಸ್ ಇವತ್ತು ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ನಾನು ಈ ಬ್ಲೌಸ್ ಮೆಜರ್ಮೆಂಟ್ ಏನಿದೆ ಅದೆಲ್ಲ ಸೈಡಲ್ಲಿ ಹಾಕಿದ್ದೀನಿ, ಒಂದು ಸಾರಿ ನೀವು ನೋಡ್ಕೊಳ್ಳಿ. ಬ್ಲೌಸ್ನ ಅಗಲ ಬಂದು 6.5 ಇದೆ, ಪ್ಲಸ್ 2 ಇಂಚು 8ವರೆಗೆ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ ಲೆಂತ್ ಬಂದು 11.5 ಇದೆ, ಅದಕ್ಕೆ ಪ್ಲಸ್ 1 ಇಂಚಿನ ಆ್ಯಡ್ ಮಾಡಿದ್ರೆ 12.5ಕ್ಕೆ ನಾವು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು. 2 ಪಾಯಿಂಟ್ನ ಜಾಯಿಂಟ್ ಮಾಡಿಕೊಂಡು ಏನು ಮಾರ್ಕ್ ಮಾಡಿ ಒಂದು ಲೈನ್ ಹಾಕಿದ್ದೀವಿ ಅದಕ್ಕೇ ಫೋಲ್ಡ್ ಮಾಡ್ಕೋಬೇಕು. ಈ ಬ್ಲೌಸಲ್ಲಿ ಫ್ರಂಟು ಮತ್ತು ಬ್ಯಾಕು ಎರಡು ಒಂದೇ ಲೆವೆಲ್ಗಿರಬೇಕು, ಅಂದರೆ 12.5ಕ್ಕೆ ಇರಬೇಕು. ಶೋಲ್ಡರ್ ಬಂದು 5 ಇಂಚು, ಆರ್ಮೋಲು ಕೂಡ 5 ಇಂಚು. 5 ಇಂಚಿಗೆ ಹೀಗೆ ಒಂದು ಬಾಕ್ಸ್ನ ಮಾಡಿಕೊಂಡು ಆರ್ಮೋಲಲ್ಲಿ ಹಾಫು ಮತ್ತು 1 ಇಂಚಿಗೆ ನಾನು ಈ ರೀತಿಯಾಗಿ ಒಂದು ಶೇಪ್ನ ಕೊಡ್ತಾಯಿದ್ದೀನಿ. ನೆಕ್ ವಿಡ್ತ್ ಬಂದು 2.5, 2ವರೆಗೆ ನೆಕ್ ವಿಡ್ತ್ನ ಇಡ್ತಾಯಿದ್ದೀನಿ. ಫ್ರಂಟ್ ಡೀಪ್ ಬಂದು 5 ಇಂಚಿಗೆ ಫ್ರಂಟ್ ಡೀಪ್ನ ಇಡ್ತಾಯಿದ್ದೀನಿ. ಈ ಡೀಪ್ನು ಸಹ ಹೀಗೆ ಒಂದು ಬಾಕ್ಸ್ನ ಮಾಡಿಕೊಂಡು ಒಂದು ಲೀಫ್ ಶೇಪ್ನ ನಾನು ಫ್ರಂಟ್ ನೆಕ್ಗೆ ಕೊಡ್ತಾಯಿದ್ದೀನಿ. ಈಗ ಇದು ಮಾರ್ಕಿಂಗ್ ಆಗಿದೆ. ಇದನ್ನು ಫಸ್ಟ್ ಒಂದು ಮಾರ್ಕಿಂಗ್ ಏನಿದೆ ಅಲ್ಲಿಗೆ ಅಷ್ಟನ್ನು ಸಹ ಹಾರ್ಮೋಲ್ನ ಕಟ್ ಮಾಡಬೇಕು. ಇನ್ನೊಂದು ಮಾರ್ಕ್ ಏನಿದೆ ಅದಕ್ಕೆ ಮೇಲ್ಗಡೆ ಫ್ರಂಟ್ ಪಾರ್ಟ್ ಏನು ಬರುತ್ತೆ ಅದನ್ನು ಮಾತ್ರ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಡೀಪು ಸಹ ಏನು ಮಾರ್ಕ್ ಮಾಡಿದ್ದೀವಿ ಒಂದೇ ಲೇಯರ್ ಫ್ರಂಟ್ ಮೇಲ್ಗಡೆ ಪಾರ್ಟ್ನ ಒಂದನ್ನು ಕಟ್ ಮಾಡಿ ಹೀಗೆ ಬಿಡಬೇಕು. ನೋಡಿ, ಇದನ್ನು ಇಲ್ಲಿ ಕಟ್ ಮಾಡಿ ತೆಗೆದ್ರೆ ನಿಮಗೆ ಫ್ರಂಟ್ ಪಾರ್ಟು ಸಿಗುತ್ತೆ. ನೋಡಿ, ಫ್ರಂಟ್ ಪಾರ್ಟ್ ಆಗಿದೆ. ಬ್ಯಾಕ್ ಪಾರ್ಟ್ ಬಂದು 8 ಇಂಚಿಗೆ ನಾನು ಬ್ಯಾಕ್ ಪಾರ್ಟ್ನ ಡೀಪ್ ಕೊಡ್ತಾಯಿದ್ದೀನಿ. ಇದನ್ನು ಸಹ ಒಂದು ಬಾಕ್ಸ್ ಮಾಡಿ ಇಲ್ಲಿ ಪಾಟ್ ನೆಕ್ ಡಿಸೈನ್ ಕೊಡ್ತಾಯಿದ್ದೀನಿ. ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಇಲ್ಲೂ ಒಂದು ಶೇಪ್ನ ಕೊಟ್ಟು ಸ್ಟಿಚಿಂಗಾಗಿ ಇಲ್ಲಿ 1/2 ಇಂಚ್ ಬಿಡ್ತಾಯಿದ್ದೀನಿ. 1/2 ಇಂಚ್ ಆದಮೇಲೆ ಇಲ್ಲಿ ಒಂದು ಪಾಟ್ ನೆಕ್ ಶೇಪ್ ಕೊಡ್ತೀನಿ. ಇಲ್ಲಿ ಏನು ಶೇಪ್ ಕೊಟ್ಟಿದ್ದೀವಿ ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಈ ರೀತಿಯಾಗಿ ಮಾರ್ಕಿಂಗ್ ಏನಿದೆ ಅಲ್ಲೇ ಕಟ್ ಮಾಡಿ ತೆಗಿಬೇಕು. ಈಗ ಬ್ಯಾಕ್ ಪಾರ್ಟು ಸಹ ಆಗಿದೆ. ನೆಕ್ಸ್ಟ್ ನಾವು ಸ್ಲೀವ್ಸ್ನ ಕಟ್ ಮಾಡಬೇಕು. ಸ್ಲೀವ್ಸ್ಗಾಗಿ ನಾವು ಲೈನಿಂಗನ್ನ ಈ ರೀತಿಯಾಗಿ 4 ಫೋಲ್ಡು ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ ಲೆಂತ್ ಬಂದು 8 ಇಂಚಿದೆ, 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಾಗಿ 9 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ವೇಸ್ಟ್ ಬಂದು ಸುತ್ತಳತೆ 7 ಇದೆ, ಅದನ್ನು ಫೋಲ್ಡ್ ಮಾಡಿದರೆ ನಮಗೆ 3.5 ಇಂಚಿಗೆ ನಮಗೆ ವೇಸ್ಟ್ ಸ್ಲೀವ್ಸ್ನ ಸುತ್ತಳತೆ ಬರುತ್ತೆ. 2.5 ಇಂಚು ಎಕ್ಸ್ಟ್ರಾನ ತಗೋತಾ ಇದ್ದೀನಿ. 1/2 ಇಂಚು ಸ್ಟಿಚಿಂಗಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು -2.5ನ ಮಾಡ್ತಾಯಿದ್ದೀನಿ ಮಗು ಆಗಿರೋದ್ರಿಂದ. 6.5 ಇಂಚಿಗೆ ನಾವು ಎರಡರ ಮಧ್ಯದಲ್ಲಿ ಹೀಗೆ ಮಾರ್ಕ್ ಮಾಡಿ ಹೀಗೆ ಕ್ರಾಸಾಗಿ ಒಂದು ಲೈನ್ ಹಾಕಿ ಇದಕ್ಕೆ ಒಂದು ಶೇಪ್ನ ಕೊಡಬೇಕಾಗುತ್ತೆ. ನೋಡಿ, ಈಗ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಹೀಗೆ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ಸು ಸಹ ಕಟ್ಟಿಂಗ್ ಆಗಿದೆ. ಹೀಗೆ ಮಧ್ಯ ಒಂದು ಕಟ್ನ ಮಾಡಿಕೊಂಡು ಒಂದು ಸ್ಲೀವ್ಸ್ ಶೇಪ್ ಕೊಡಬೇಕಲ್ಲ, ಅದಕ್ಕೆ ಓಪನ್ನ ಮಾಡಿ ನಾನು ಶೇಪ್ನ ಕೊಟ್ಟು ಎಕ್ಸ್ಟ್ರಾನ ಕಟ್ ಮಾಡಿ ಶೇಪ್ ಮಾಡ್ತಾಯಿದ್ದೀನಿ. ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡೋದ್ರಿಂದ ಅದು ಫ್ರಂಟ್ ಸ್ಲೀವ್ಸು ಅಂತ ಗೊತ್ತಾಗುತ್ತೆ. ಈಗ ಮೇನ್ ಬ್ಲೌಸ್ ಪೀಸ್ನ ತೊಗೊಂಡು ಬ್ಲೌಸ್ಗೆ ನಾನು ಲೈನಿಂಗ್ ಏನು ಕಟ್ ಮಾಡಿದ್ದೀನಿ ಅದೇ ಇದಕ್ಕೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ನೀವು ಲೈನಿಂಗ್ ಪೀಸ್ಗಳನ್ನ ಅದರ ಮೇಲೆ ಇಟ್ಕೋಬೇಕಾಗುತ್ತೆ. ಹೀಗೆ ಇಟ್ಕೊಂಡು ಇದನ್ನು ನೋಡಿ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಏನು ಕಟ್ ಮಾಡಿರ್ತೀವಿ ಅದನ್ನು ಹಾಗೇ ಫೋಲ್ಡ್ ಮಾಡಿ ಇಟ್ಕೋಬೇಕು. ಸ್ಟಿಚ್ ಮಾಡಬೇಕಾದ್ರೆ ಒಂದೊಂದೇ ಪೀಸನ್ನು ಎತ್ಕೊಂಡು ಸ್ಟಿಚ್ ಮಾಡ್ಬೋದು. ಬಾಡಿ ಕಟ್ ಮಾಡಾಗಿದೆ. ನೆಕ್ಸ್ಟ್ ಸ್ಲೀವ್ಸ್ಗೆ ಕಟ್ ಮಾಡ್ಕೋತೀನಿ. ಸ್ಲೀವ್ಸ್ಗೆ ನಾನು ಸೆರ್ಗು ಅಂತ ಏನು ಹೇಳ್ತೀವಿ ಅದೇ ಮುಸುಕು ಏನಿದೆ ಅದರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೇಳಿ. ಸ್ಲೀವ್ಸ್ನ ನೀವು ಲೆಫ್ಟು ರೈಟು ಚೇಂಜ್ ಆಗಬಾರ್ದು ಅಂದರೆ ನೋಡಿ ಈ ರೀತಿಯಾಗಿಯೇ ನೀವು ಸ್ಲೀವ್ಸ್ನ ಇಟ್ಕೋಬೇಕು.
ಹೀಗೆ ನೀವು ಸ್ಲೀವ್ಸ್ನ ಇಟ್ಕೊಂಡು ಕಟ್ ಮಾಡೋದ್ರಿಂದ ಫ್ರಂಟು ಮತ್ತು ಬ್ಯಾಕು ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ. ಇದನ್ನು ಸಹ ಸ್ಲೀವ್ಸ್ ಹೇಗೆ ಕಟ್ ಮಾಡ್ತೀನಿ ಹಾಗೆಯೇ ಫೋಲ್ಡ್ ಮಾಡಿ ಇಟ್ಕೋತೀನಿ. ಈಗ ಕಟ್ಟಿಂಗ್ ಆಗಿದೆ. ನೆಕ್ಸ್ಟು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಏನೆಲ್ಲ ಕಟ್ ಮಾಡಿ ಫೋಲ್ಡ್ ಮಾಡಿಟ್ಟಿದ್ದೀವಿ ಹಾಗೆಯೇ ಒಂದೊಂದೇ ಪೀಸ್ನ ತೊಗೋತಾ ಇದ್ದೀನಿ. ಸ್ಲೀವ್ಸ್ನ ಹೀಗೆ ತೊಗೊಂಡು 1/2 ಇಂಚಿಗೆ ಸ್ಟಿಚ್ ಮಾಡ್ಕೋತೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಇದನ್ನು ಹೀಗೆ ಟರ್ನ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ಸ್ಟಿಚ್ ಆದಮೇಲೆ ಮತ್ತೆ ಇದನ್ನು ಹೀಗೆ ಟರ್ನ್ ಮಾಡಿ ನಾವು ಲೈನಿಂಗ್ ಏನು ಕಟ್ ಮಾಡಿದ್ದೀವಿ ಅದನ್ನು ಸುತ್ತ ಒಂದು ಸ್ಟಿಚ್ನ ಮಾಡ್ಕೋಬೇಕು. ನೋಡಿ, ನೀಟಾಗಿ ಮಾಡ್ಕೊಳ್ಳಿ ನೀವು. ಹೀಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಬರುತ್ತೆ ನೀವು ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ, ಈಗ ಎಕ್ಸ್ಟ್ರಾ ಏನಿದೆ ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ. ನಾನು ಒಂದು ಸ್ಲೀವ್ಸ್ನ ನಿಮಗೆ ಸ್ಟಿಚ್ ಮಾಡಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡೋದನ್ನ ತೋರಿಸ್ತಿದ್ದೀನಿ. ಇನ್ನೊಂದು ಸ್ಲೀವ್ಸ್ನ ತೋರಿಸ್ತಿಲ್ಲ, ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ. ಬಟ್ ನೀವೆರಡೂ ಸ್ಲೀವ್ಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, 2 ಸ್ಲೀವ್ಸು ರೆಡಿಯಾಗಿದೆ. ನೆಕ್ಸ್ಟ್ ನಾನು ಫ್ರಂಟ್ ಪಾರ್ಟ್ನ ತೊಗೋತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನಾನು ನೆಕ್ ಏನಿದೆ ಅದಷ್ಟನ್ನು ಮಾತ್ರ ಈಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊಂಟದ ಹತ್ರ ನಾನು ಸ್ಟಿಚ್ನ ಮಾಡ್ತಿಲ್ಲ. ಇದನ್ನು ನೀಟಾಗಿ ನೆನಪಿಟ್ಕೊಳ್ಳಿ. ನೆಕ್ ಏನಿದೆ ಅದನ್ನು ಮಾತ್ರ ನೀವು 0.2 ಅಷ್ಟಕ್ಕೆ, ಸ್ವಲ್ಪನೇ ಅಷ್ಟಕ್ಕೆ ಹೀಗೆ ಸ್ಟಿಚ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಮಾಡಿ ಆ ನೆಕ್ ಪಾರ್ಟ್ನ ಮೇನ್ ಪೀಸ್ ಏನಿದೆ ಅದನ್ನು ಹೀಗೆ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡಿ ನೆಕ್ಗೆ ಸುತ್ತ ಸಣ್ಣ ಸಣ್ಣದಾಗಿ ಹೀಗೆ ಕಟ್ ಮಾಡಿ ಅದನ್ನು ಟರ್ನ್ ಮಾಡಿ ಒಂದು ಮೇಲೆ ಸುತ್ತ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ನಾನು ಬಿಗಿನರ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಬೇಸಿಕ್ಕಿಂದನೂ ವೀಡಿಯೋಗಳನ್ನ ಹಾಕಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಚೆಕ್ ಮಾಡಿ. ಬಿಗಿನರ್ಸ್ಗಳಿಗಾಗಿ ಬೇಸಿಕ್ಕಿಂದನೂ ಹಾಕಿದ್ದೀನಿ. ಎಲ್ಲ ವೀಡಿಯೋಸು ನೋಡಿ ಲೈಕ್ ಮಾಡಿ. ನೋಡಿ, ಈಗ ಸ್ಟಿಚ್ ಮಾಡಿಕೊಂಡು ನೆಕ್ ಏನಿದೆ ಅದಾಗಿದೆ. ಈಗ ಲೈನಿಂಗ್ ಏನಿದೆ ಅದನ್ನು ಸುತ್ತ ಸ್ಟಿಚ್ ಮಾಡಿಕೊಂಡು ಇದನ್ನು ಸಹ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ಕಟ್ ಮಾಡಬೇಕಾಗುತ್ತೆ. ನಾನು ಬಿಗಿನರ್ಸ್ನ ತಲೆಯಲ್ಲಿ ಇಟ್ಕೊಂಡು ಜಾಸ್ತಿ ಎಲ್ಲೂ ಸ್ಕಿಪ್ ಮಾಡಿದೆ. ಪ್ರತಿಯೊಂದನ್ನು ಹೇಗೆ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಎಕ್ಸ್ಟ್ರಾ ಏನಿದೆ ಇದೆಲ್ಲ ಕಟ್ ಮಾಡಿ ಹೀಗೆ ಕಟ್ ಮಾಡಾದಮೇಲೆ ಫ್ರಂಟ್ ಪಾರ್ಟ್ ಆಗಿದೆ. ನೆಕ್ಸ್ಟು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು. ಈ ಬ್ಯಾಕ್ ಪಾರ್ಟಲ್ಲಿ ಫಸ್ಟಿಗೆ ನಾನು ಸೊಂಟ ಹತ್ರ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋತೀನಿ. ನೆಕ್ಸ್ಟು ನೆಕ್ ಶೇಪ್ ಏನಿದೆ ಬ್ಯಾಕ್ ನೆಕ್ ಶೇಪು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪಿನ್ ಹಾಕೋದ್ರಿಂದ ಲೈನಿಂಗು ಮತ್ತು ಮೇನ್ ಬ್ಲೌಸ್ ಪೀಸು ಜಾರಲ್ಲ ಅಂತೇಳಿ ಹೀಗೆ ಪಿನ್ ಹಾಕ್ಕೊಳ್ಳೋದು. ಹೀಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಆದಮೇಲೆ ನೆಕ್ ಪಾರ್ಟಲ್ಲಿ ಬರುವಂಥ ಮೇನ್ ಪೀಸ್ ಏನಿದೆ ಅದೆಲ್ಲ ಕಟ್ ಮಾಡಿ ತೆಗಿಬೇಕು. ಮತ್ತು ಸಣ್ಣ ಸಣ್ಣದಾಗಿ ಹೀಗೆ ನಾವು ಏನು ಲೈನಿಂಗ್ ಮತ್ತು ಇದನ್ನು ಸ್ಟಿಚ್ ಮಾಡಿದ್ವಿ ಅಲ್ಲಿ ಕತ್ತರಿಯಲ್ಲಿ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಾದಮೇಲೆ ಅದನ್ನು ಈ ರೀತಿಯಾಗಿ ಪಲ್ಟಾಯಿಸಿ ಅಂದರೆ ಉಲ್ಟಾ ಮಾಡಿ ನೆಕ್ ಶೇಪೆಲ್ಲ ನೀಟಾಗಿ ಮಾಡ್ಕೋಬೇಕು. ಈ ರೀತಿಯಲ್ಲಿ ಪಾಟ್ ನೆಕ್ ಶೇಪ್ ಇದೆಯಲ್ಲ ಅದನ್ನು ನೀಟಾಗಿ ಕವರ್ ಮಾಡಿಕೊಂಡು ಅದ್ರ ಮೇಲೂ ಸಹ ಒಂದು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ.
ನೆಕ್ ಪಾರ್ಟ್ ಸ್ಟಿಚ್ ಆದಮೇಲೆ ಮತ್ತು ಸೊಂಟ ಹತ್ರನೂ ಕೂಡ ಒಂದು ಸ್ಟಿಚ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಲೈನಿಂಗ್ ಏನಿದೆ ಅದಕ್ಕೆ ಸ್ಟಿಚ್ ಮಾಡಿ ಈ ರೀತಿಯಾಗಿ ಎರಡೂ ಸೈಡು ನೀವು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಈಗ ಇದನ್ನು ಈಕ್ವಲಾಗಿ ಇಟ್ಕೊಂಡು ನಾವು ಮಧ್ಯಭಾಗಕ್ಕೆ ಕಟ್ ಮಾಡಿ, ನಾವು ಬ್ಯಾಕ್ ಹುಕ್ ಆಗಿರೋದ್ರಿಂದ ಇಲ್ಲೇ ಒಂದು ಹುಕ್ ಪಟ್ಟಿ ಮತ್ತು ಹೈ ಪಟ್ಟಿನ ಸ್ಟಿಚ್ ಮಾಡಬೇಕು. ಇದಕ್ಕೆ 2 ಇಂಚನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಹುಕ್ ಪಟ್ಟಿಗೆ ಇದನ್ನು ಹೀಗೆ ಸ್ಟಿಚ್ ಮಾಡಿಕೊಂಡು ಮೇಲ್ಭಾಗದಿಂದನೇ ಸ್ಟಿಚ್ ಮಾಡಿಕೊಂಡು ಅದನ್ನು ಈಗ ಟರ್ನ್ ಮಾಡಿ ಕೂಡ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಆದಮೇಲೆ ಈ ರೀತಿಯಾಗಿ ಫೋಲ್ಡಿಂಗ್ನ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಹುಕ್ ಪಟ್ಟಿ ಆಯಿತು. ಈಗ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ನಾನು 3 ಇಂಚು ಕ್ಲಾತ್ನ ತೊಗೊಂಡಿದ್ದೀನಿ. ಇದನ್ನು ಇನ್ಸೈಡಿಂದ ಅಂದರೆ ಲೈನಿಂಗ್ ಸೈಡಿಂದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಇದನ್ನ ಟರ್ನ್ ಮಾಡಬೇಕು ರಿಂಗ್ ಸೈಡ್ದು. ಮತ್ತು ಇದನ್ನು ಸಹ ಒಂದು ಟರ್ನ್ ಮಾಡಿ ಒಂದು ಸ್ಟಿಚ್ನ ಹಾಕೋಬೇಕು. ಈಗ ಇದನ್ನು ಫುಲ್ ಫೋಲ್ಡ್ ಮಾಡಬಾರ್ದು, ಸ್ವಲ್ಪನೇ ಫೋಲ್ಡ್ ಮಾಡಿ ರಿಂಗ್ ಮಾಡೋದಕ್ಕೆ ಹೀಗೆ ಸ್ಟಿಚ್ನ ಮಾಡ್ಕೋಬೇಕು. ಮತ್ತೆ ಒಂದನ್ನು ಅಲ್ಲಿ ಪಕ್ಕದಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಬ್ಯಾಕ್ ಪಾರ್ಟು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಸಹ ಜಾಯಿಂಟ್ ಮಾಡ್ತಾಯಿದ್ದೀನಿ. ಟೂ ಸ್ಟಿಚ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಫ್ರಂಟು ಮತ್ತು ಬ್ಯಾಕ್ನ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ನ ಯಾವಾಗಲೂ ಮಿಡ್ಡಲಿಂದನೇ ಸ್ಟಿಚ್ ಮಾಡಬೇಕು ನೀವು, ಆಗ ತುಂಬ ನೀಟಾಗಿ ಬರುತ್ತೆ. ಹೀಗೆ ಒಂದು ಸೈಡ್ ಸ್ಟಿಚ್ ಮಾಡಿ ಮತ್ತು ಇದನ್ನು ಹೀಗೆ ತಿರುಗಿಸಿ ಇನ್ನು ಒಂದು ಸೈಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಒಂದು ಸ್ಲೀವ್ನ ಸ್ಟಿಚ್ ಮಾಡಿದ್ದೀನಿ. ಇದೇ ಥರ ನೀವು 2 ಸ್ಲೀವ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು 2 ಸ್ಟಿಚಿಂಗ್ ಮಾಡ್ಕೊಳ್ಳಿ. ಒಂದೇ ಹೊಲಿಗೆಗೆ ನಿಲ್ಲಿಸಬೇಡಿ, 2 ಸಾರಿ ಹೊಲಿಗೆಗಳನ್ನ ಹಾಕ್ಕೊಳ್ಳಿ. ಈಗ ಫ್ರಂಟು ಬ್ಯಾಕು ಸ್ಲೀವ್ಸ್ ಆಗಿದೆ. ನಾವು ಫ್ರಂಟಲ್ಲಿ ಡಾಟ್ಸ್ ಇಡ್ತಾ ಇದ್ದೀನಿ. ಹಾಫ್ ಇಂಚಿಗೆ ಸ್ವಲ್ಪ ಲಾಂಗಾಗಿ ಡಾಟ್ಸ್ ಪಾಯಿಂಟ್ನ ಹಿಡಿತಾ ಇದ್ದೀನಿ ಎರಡೂ ಸೈಡು ಸಹ. ಅಂದರೆ ಫ್ರಂಟು ಶೋಲ್ಡರ್ ನೇರದಲ್ಲಿ ನಾವು ಹೀಗೆ ಹಾಫ್ ಇಂಚಿಗೆ ಡಾಟ್ಸ್ ಪಾಯಿಂಟ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಫ್ರಂಟಲ್ಲೀಗ ಕಾಣಿಸುತ್ತೆ ನಿಮಗೆ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತೇಳಿ. ನೆಕ್ಸ್ಟ್ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನರಿಗೆ ಲಂಗ ಹೊಲಿಬೇಕಾದ್ರೆ ತೋರಿಸ್ಕೊಟ್ಟಿದ್ದೆ. ಅದರಲ್ಲಿ ನರಿಗೆ ಲಂಗಕ್ಕೆ ಎಷ್ಟು ಬೇಕು ಲೆಂತ್ ಅಷ್ಟನ್ನ ಕಟ್ ಮಾಡಿಕೊಂಡು ಉಳಿದ ಪೀಸ್ನ ಇಟ್ಟಿದ್ದೆ. ಇದು ಬ್ಲೌಸ್ಗೆ ಬೇಕು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಅದನ್ನು ಹೀಗೆ ಲಾಂಗ್ ಇದೆ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಕಟ್ ಮಾಡಿಕೊಂಡು ಎರಡೂ ಸಹ ಹೀಗೆ ಮಧ್ಯಕ್ಕೆ ಜಾಯಿನ್ ಮಾಡ್ತಾಯಿದ್ದೀನಿ. ಅಂದರೆ ಎರಡೂ ಸೈಡ್ ನಮಗೆ ಬಾರ್ಡ್ರ್ ಕಾಣಿಸ್ಬೇಕು, ಆ ರೀತಿಯಾಗಿ ಜಾಯಿನ್ ಮಾಡ್ತಾಯಿದ್ದೀನಿ. ಸ್ಯಾರಿನಲ್ಲಿ ಉಳಿದಂಥ ಪೀಸ್ನಲ್ಲಿ ನಾವು ಈ ಡಿಸೈನ್ನ ಮಾಡ್ಕೋತಾ ಇದ್ದೀವಿ. ಈ ಸ್ಯಾರಿನಲ್ಲಿ ಸ್ವಲ್ಪನೂ ಕೂಡ ವೇಸ್ಟ್ ಅನ್ನೋದೇ ಆಗೋದಿಲ್ಲ. ನೋಡಿ, ಹೀಗಾಯಿತು. ಈಗ ಇಷ್ಟು ಅಗಲ ಬಂತು. ಇದನ್ನು ನಾವು ಸ್ಯಾರಿ ಪಿನ್ ಹೇಗೆ ಮಾಡ್ಕೋತೀವಿ ಆ ರೀತಿಯಾಗಿ ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಈ ರೀತಿಯಾಗಿ ಪಿನ್ ಮಾಡ್ಕೊಳ್ಳಿ. ನಾನು ಪಿನ್ ಮಾಡೋದನ್ನು ಸ್ಕಿಪ್ ಮಾಡಿ ಸೈಡಿಂದ ಪಿನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಈಗ ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ನೀವು ಫ್ರಂಟ್ ಪಾರ್ಟ್ಗೆ ಈ ರೀತಿಯಾಗಿ ನೋಡ್ಕೋಬೇಕು ಸೆಟ್ ಮಾಡಿ. ಎಷ್ಟಕ್ಕೆ ನಾವು ಇದನ್ನು ಇಟ್ಟು ಸ್ಟಿಚ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ನೀವು ಈ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿಕೊಂಡು ಎಲ್ಲೆಲ್ಲಿಗೆ ಸ್ಟಿಚ್ ಮಾಡಬೇಕು ಅಂತ ನಿಮಗೆ
ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟಿಗೆ ಇದನ್ನು ನೀಟಾಗಿ ಈ ನೆರಿಗೆಗಳನ್ನ ಇಟ್ಕೊಂಡು ಒಂದು ಸ್ಟಿಚ್ನ ಮಾಡ್ಕೋತೀನಿ. ಯಾಕೆ ಅಂದರೆ ಇದು ಜಾರಬಾರ್ದು ಅಂತ ಹೇಳಿ ಬ್ಲೌಸ್ ಮೇಲೆ ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೋದ್ರೆ ಅದೇನಾಗುತ್ತೆ ತುಂಬಾ ಹಿಂದೆ ಮುಂದೆ ಆಗುತ್ತೆ ಸ್ವಲ್ಪ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇಟ್ಕೊಂಡು ಆ ನೆರಿಗೆಗಳನ್ನ ನೀಟಾಗಿ ನೋಡಿ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಕೊಟ್ಟು ಹೀಗೆ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಲೌಸ್ ಪೀಸ್ನ ತಗೊಂಡು ಹೀಗೆ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ನೋಡಿ ಈ ಸೈಡು ಬಾಡಿ ಫಿಟ್ಟಿಂಗಾಗಿ ನಾವು 2 ಇಂಚನ್ನ ಬಿಡಬೇಕಾಗುತ್ತೆ. 2 ಇಂಚನ್ನ ಬಿಟ್ಟು ಹೀಗೆ ಟರ್ನ್ ಮಾಡಿ ನಾನು 1/2 ಇಂಚಿಗೆ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಹೀಗೆ 1/2 ಇಂಚು ಸ್ಟಿಚ್ ಆದಮೇಲೆ ಆ ಎಕ್ಸ್ಟ್ರಾ ಏನಿದೆ ಏರುಪೇರು ಅದನ್ನು ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ನಾನು ಒಂದು ಲೈನಿಂಗ್ ಪೀಸ್ ಅಂದರೆ ಕಾಟನ್ ಪೀಸ್ನ ತೊಗೊಂಡು 2 ಇಂಚಿಂದು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಹೀಗೆ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಆದಮೇಲೆ ಇದನ್ನು ಸಹ ಹೀಗೆ ಟರ್ನ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ನೆಕ್ಸ್ಟು ಈಗ ಸ್ಟಿಚ್ ಆದಮೇಲೆ ನಾವು ಬಾಡಿ ಫಿಟ್ಟಿಂಗ್ನ ಮಾಡ್ತೀನಿ. ನೋಡಿ ಬಾಡಿ ಫಿಟ್ಟಿಂಗ್ ಮಾಡುವಾಗ ನೀವು ಅದು ಏನು ಬಿಟ್ಟಿದ್ದೆ ಅದನ್ನು ಈ ರೀತಿಯಾಗಿ ಒಳಗಡೆನೇ ಸೇರಿಸ್ಕೋಬೇಕು. ಫ್ರಂಟಲ್ಲಿ ನಾವು ಪೀಸ್ ಜಾಯಿನ್ ಮಾಡಿದ್ವಲ್ಲ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಒಂದು ಪಿನ್ನ ಹಾಕ್ತಾಯಿದ್ದೀನಿ. ಸ್ಲೀವ್ಸ್ ಹತ್ರನೂ ಸಹ ಈಗ ನೀಟಾಗಿ ಮಾಡಿಕೊಂಡು ನೀವು ಅಲ್ಲೂ ಒಂದು ಪಿನ್ನನ್ನು ಹಾಕಿ ಇದನ್ನು ನಾವು ಆಮೇಲೆ ಎಮ್ಮಿಂಗ್ ಮಾಡ್ಕೋತೀವಿ ಎಲ್ಲ ಬಾಡಿ ಫಿಟ್ಟಿಂಗ್ ಆದಮೇಲೆ. ಈ ಸೈಡು ಸಹ 2 ಪಿನ್ಗಳನ್ನ ಹಾಕ್ಕೊಳ್ಳಿ. ಇಲ್ಲೂ ಸಹ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಆ ಪೀಸ್ ಏನು ಜಾಯಿಂಟ್ ಮಾಡಿದ್ದೀವಿ ಅದನ್ನು ಫೋಲ್ಡ್ ಮಾಡಿ ಒಂದು ಪಿನ್ನ ಅಟ್ಯಾಚ್ ಮಾಡಿ ಈಗ ಸ್ಲೀವ್ಸ್ನ ಸುತ್ತಳತೆ ಅಂದರೆ ಟೇಪ್ನ ತೊಗೋತೀನಿ. ಈಗ ಟೇಪ್ ತೊಗೊಂಡು 3.5 ಇಂಚಿಗೆ ನಾನು ಸ್ಲೀವ್ಸು ಸುತ್ತಳತೆ 7 ಇಂಚಿತ್ತು ಅದನ್ನು ಆಫ್ ಮಾಡಿದಾಗ 3.5 ಹಾರ್ಮೋಲ್ ಹತ್ರನೂ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಪಾಯಿಂಟ್ನ ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಸ್ಟಿಚ್ ಮಾಡಿ ಜಾಯಿಂಟ್ನ ಮಾಡ್ಕೋಬೇಕು. ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ನೀವು ರಫ್ನ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಹೊಲಿಗೆ ಬಿಚ್ಚೋಗುತ್ತೆ. ನೆಕ್ಸ್ಟು ಎಂಡದಲ್ಲೂ ಸಹ ಒಂದು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಹೀಗೆ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಈ ಸೈಡ್ ಮಾಡಬೇಕಾದ್ರೆ ನಾವು ಇದೇ ಸ್ಲೀವ್ಸ್ನ ಹೀಗೆ ಇಟ್ಕೊಂಡು ಏನು ಸ್ಟಿಚ್ ಮಾಡಿದ್ದೀವಿ ಅದನ್ನು ಮಾರ್ಕ್ ಮಾಡ್ಕೋಬೋದು. ಹಾರ್ಮೋಲು ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ಎರಡನ್ನೂ ಸಹ ಜಾಯಿಂಟ್ ಮಾಡಿ ಒಂದು ಸ್ಟ್ರೇಟಾಗಿ ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಬಾಡಿ ಫಿಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ ನಾವು. ನೆಕ್ಸ್ಟ್ ನಮಗೆ ಸೊಂಟ ಸುತ್ತಳತೆ ಈ ರೀತಿಯಾಗಿ ವೇಸ್ಟ್ ಏನಿದೆ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಸೊಂಟ ಸುತ್ತಳತೆ ಏನಿದೆ ಅದನ್ನು ನೋಡ್ಕೋಬೇಕು. ಸೊಂಟ ಸುತ್ತಳತೆನ ಈಗ ಟೇಪಲ್ಲಿ ಹೀಗೆ ಮಾರ್ಕ್ ಮಾಡಿಕೊಂಡು ನಮಗೆ 24 ಬರಬೇಕು. ಇದನ್ನು ಬ್ಯಾಕ್ ಸೈಡ್ ಏನಿದೆ ಅಲ್ಲಿ ಫೋಲ್ಡ್ ಮಾಡಿ ಸ್ವಲ್ಪ ಡಾಟ್ಸ್ ಹಿಡಿತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಈ ಸೈಡ್ ಸಹ ಹಾಗೆ ಫೋಲ್ಡ್ ಮಾಡಿ ಒಂದು ಡಾಟ್ಸ್ನ ಹಿಡೀರಿ. ಅಂದರೆ ಸ್ವಲ್ಪ ಹೀಗೆ ಇಟ್ಕೊಂಡು ಹಾಫ್ ಇಂಚ್ಗೆ ನಮಗೆ ಸರಿ ಹೋಗುತ್ತೆ. ಈಗ ಸೊಂಟ ಸುತ್ತಳತೆ ನೋಡಿ ಈ ರೀತಿಯಾಗಿ ಈ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು. ಹಿಂದಿನ ವಿಡಿಯೋದಲ್ಲಿ ಇದೇ ಬ್ಲೌಸ್ದು ಲಂಗಾನ ಸ್ಟಿಚ್ ಮಾಡೋದು ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಈಗಲೇ ನನ್ನ ಚಾನಲ್ನ ಚೆಕ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಡ್ರೆಸ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ಇದನ್ನು ವೇರ್ ಮಾಡಿದರೆ ನಾನು ನೆಕ್ ಹತ್ರ ಒಂದು ಸ್ವಲ್ಪ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿ ಡಿಸೈನ್ ಮಾಡಿದ್ದೀನಿ. ಸ್ಲೀವ್ಸ್ಗೆ ಬೀಡ್ಸ್ಗಳನ್ನ ಹಾಕಿದ್ದೀನಿ, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ. ಬ್ಯಾಕಿಂದ ಈ ರೀತಿಯಾಗಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.